ಕಳೆದ ಕೆಲವು ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಗುದ್ದಾಟವೇ ನಡೀತಾ ಇತ್ತು ನೋಡಿ. ಒಂದ್ ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್, ಇನ್ನೊಂದ್ ಕಡೆ ಆದಿತ್ಯ ಧರ್ ಅವರ ಧುರಂಧರ್ 2. ಈ ಎರಡು ದೊಡ್ಡ ಸಿನಿಮಾಗಳ ನಡುವೆ ಪೈಪೋಟಿ ಬಗ್ಗೆ ಇಡೀ ದೇಶವೇ ಮಾತಾಡ್ತಾ ಇತ್ತು. ಆದ್ರೆ ಈಗ ಈ ಕುತೂಹಲ ಒಂದ್ ತೆರೆ ಬಿದ್ದಿದೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾ 19 ರಿಲೀಸ್ ಡೇಟ್ ನಿಂದ ಹಿಂದೆ ಸರಿದಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಿನಿಮಾ ಮಾತು. ಚಿತ್ರತಂಡದವರು ಹೇಳೋ ಪ್ರಕಾರ ಮಿಡಲ್ ಈಸ್ಟ್ ಕಡೆ ನಡೀತಾ ಇರೋ ಯುದ್ಧ ಪರಿಸ್ಥಿತಿ ಇದಕ್ಕೆ ಕಾರಣವಂತೆ. ಇದು ಬರೀ ನೆಪ ಅಂತ ಕೆಲವರಿಗೆ ಅನಿಸಬಹುದು, ಆದ್ರೆ ಇದರ ಹಿಂದೆ ದೊಡ್ಡ ಬಿಸಿನೆಸ್ ಲೆಕ್ಕಾಚಾರವೇ ಇದೆ. ಯಶ್ ಅವರ KGF 2 ಸಿನಿಮಾಗಳು ಫಾರಿನ್ ನಲ್ಲಿ ಗಳಿಸಿದ 200 ಕೋಟಿ ರೂಪಾಯಿಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ಬರೀ ಈ ಮಿಡಲ್ ಈಸ್ಟ್ ದೇಶಗಳಿಂದಲೇ ಬಂದಿದೆ ಅಂತೆ. ಅಂದ್ಮೇಲೆ ಇಷ್ಟು ದೊಡ್ಡ ಮಾರುಕಟ್ಟೆಯನ್ನು ಕಳೆದುಕೊಳ್ಳೋಕೆ ಯಶ್ ಅವರಿಗಾಗಲಿ ಪ್ರೊಡ್ಯೂಸರ್ಗಾಗಲಿ ಇಷ್ಟ ಇಲ್ಲ. ಇದು ಪಕ್ಕಾ ಪ್ಲಾನ್ ಅಷ್ಟೇ. ಆದ್ರೆ ಬರೀ ಯುದ್ಧ ಅಷ್ಟೇ ಕಾರಣ ಅಲ್ಲ ಮಾರಾಯ. ಉತ್ತರ ಭಾರತದಲ್ಲಿ ಧುರಂಧರ್ 2 ಸಿನಿಮಾದ ಹವಾ ಭಾರಿ ಜೋರಾಗಿದೆ. ಒಂದ್ ವೇಳೆ ಈ ಎರಡು ಸಿನಿಮಾಗಳು ಒಂದೇ ಸರಿ ರಿಲೀಸ್ ಆಗಿದ್ರೆ ಅಲ್ಲಿ ಟಾಕ್ಸಿಕ್ ಗೆ 50% ಥಿಯೇಟರ್ ಸಿಗೋದು ಕೂಡ ಕಷ್ಟ ಇತ್ತು. ಜೊತೆಗೆ ವಿದೇಶಗಳಲ್ಲಿ ಧುರಂಧರ್ 2 ಅಡ್ವಾನ್ಸ್ ಬುಕ್ಕಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಇದಕ್ಕೆ ಹೋಲಿಸಿದ್ರೆ ಟಾಕ್ಸಿಕ್ ಬುಕ್ಕಿಂಗ್ ಸ್ವಲ್ಪ ಸ್ಲೋ ಇತ್ತು ನೋಡಿ. ಫೆಬ್ರವರಿ 28 ವರೆಗೆ ಎಲ್ಲವೂ ಸರಿಯಾಗಿ ಇತ್ತು. ಮಾರ್ಚ್ 8ಕ್ಕೆ ಟ್ರೇಲರ್ ಬಿಡೋ ಪ್ಲಾನ್ ಕೂಡ ಇತ್ತು. ಆದ್ರೆ ಮಾರ್ಚ್ 2ಕ್ಕೆ ಬಂದ ತಬಾಯಿ ಹಾಡನ್ನ ಬರೀ ಆಡಿಯೋ ಮಾತ್ರ ಬಿಟ್ಟಿದ್ರು, ವಿಡಿಯೋ ಹಾಕಿರ್ಲಿಲ್ಲ. ಆಗ್ಲೇ ಗೊತ್ತಾಗಬೇಕಾಗಿತ್ತು ಸಿನಿಮಾ ಡೇಟ್ ಮುಂದಕ್ಕೆ ಹೋಗೋದು ಗ್ಯಾರಂಟಿ ಅಂತ. ಈ ವಿಷಯ ಕೇಳಿ ಯಶ್ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಆಗೋದು ನಿಜ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, KGF 2 ಕೊನೆಯಲ್ಲಿ ರಾಕಿ ಸಮುದ್ರಕ್ಕೆ ಬಿದ್ರು ಸತ್ತಿರ್ಲಿಲ್ಲ ಅಲ್ವಾ. KGF 3ಗೆ ರೆಡಿ ಆಗಿದ್ದ. ಹಂಗೆ ಈ ಟಾಕ್ಸಿಕ್ ಜೂನ್ 4ಕ್ಕೆ ಬಂದ್ರೂ ಕೂಡ ಭರ್ಜರಿ ಆಗಿರುತ್ತೆ. ಈ ವರ್ಷದ ದೀಪಾವಳಿಗೆ ಯಶ್ ಅವರ ರಾಮಾಯಣ್ ಸಿನಿಮಾದಲ್ಲಿ ರಾವಣನಾಗಿ ದೊಡ್ಡ ಧಮಾಕ ಮಾಡೋದು ಖಂಡಿತ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಆಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ. ಚೆಲುವೆಯ ನೋಟ ಚೆನ್ನ